ಬೆಳ್ಳಂಬೆಳಗಿನ ಜಾವದಲ್ಲಿ ಸಮುದ್ರ ದಡದ ಬಳಿ ನಡೆಯುವ ಘಟನೆಯೇ ಇವತ್ತಿನ ರೋಚಕ ಕಥೆ. ಓರ್ವ ವಯಸ್ಸಾದ ಮನುಷ್ಯ ಅಂದ್ರೆ ಮುದುಕನೋರ್ವ ಬೆಳ್ಳಂಬೆಳಗ್ಗೆ ಸಮುದ್ರ ತೀರದಲ್ಲಿ ವಾಕಿಂಗ್ ಮಾಡ್ತಿದ್ದಾನೆ. ಕಳೆದ ರಾತ್ರಿ ಸಮುದ್ರದ ಅಲೆಗಳ ತೀವ್ರವಾದ ಏರಿಳಿತಗಳಿಂದಾಗಿ ಸಮುದ್ರದಲ್ಲಿನ ಸಾಕಷ್ಟು ಸ್ಟಾರ್ ಫಿಶ್ಗಳು ಅಂದ್ರೆ ನಕ್ಷತ್ರ ಮೀನುಗಳು ದಡದಲ್ಲಿ ಬಿದ್ದಿವೆ ಹಾಗೂ ಆ ಮೀನುಗಳು ವಾಪಸ್ಸು ಸಮುದ್ರ ಸೇರಲು ಹಾತೊರಿತಿವೆ. ಇದರಿಂದ ಸಮುದ್ರ ದಡ ಸಂಪೂರ್ಣವಾಗಿ ನಕ್ಷತ್ರ ಮೀನುಗಳಿಂದಲೇ ಆವೃತವಾಗಿ ಬಿಟ್ಟಿದೆ. ಈ ದೃಶ್ಯವನ್ನ ಕಂಡ ಮುದುಕನಿಗೆ ಏಕ್ದಮ್ ಶಾಕ್ ಮತ್ತು ಸರ್ಪ್ರೈಸ್ ಎರಡೂ ಕೂಡ ಒಟ್ಟೊಟ್ಟಿಗೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಹಾಗೆ ನಕ್ಷತ್ರ ಮೀನುಗಳೇ ಹರಡಿರುವಂತಹ ದಡದ ಬಳಿ ಒಬ್ಬ ಪುಟ್ಟ ಹುಡುಗ ಒಂದೊಂದೇ ನಕ್ಷತ್ರ ಮೀನುಗಳನ್ನು ಎತ್ಕೊಂಡೋಗಿ ಮತ್ತೆ ಸಮುದ್ರಕ್ಕೆ ಎಸಿತಿರ್ತಾನೆ. ಈ ದೃಶ್ಯ ವಾಕಿಂಗ್ಗೆ ಬಂದ ಮುದುಕನ ಕಣ್ಣಿಗೆ ಬೀಳುತ್ತೆ. ಆಗ ಆ ಮುದುಕ ಜೋರಾಗಿ ಕೂಕ್ಕೊಂತ ಆ ಹುಡುಗನ ಬಳಿ ಬಂದು, ನೀನು ಯಾಕೆ ಹೀಗೆ ಮಾಡ್ತಿದೀಯಾ? ಇಲ್ಲಿ ಸಾವಿರಾರು ನಕ್ಷತ್ರ ಮೀನುಗಳಿವೆ. ನೀನು ಹೀಗೆ ಒಂದೊಂದೇ ಮೀನುಗಳನ್ನು ಎತ್ಕೊಂಡೋಗಿ ಸಮುದ್ರಕ್ಕೆ ಎಸೆಯೋದ್ರಿಂದ ಅಂಥದ್ದೇನು ದೊಡ್ಡ ಮ್ಯಾಜಿಕ್ ಆಗಲ್ಲ. ಆ ಮ್ಯಾಜಿಕ್ ಆಗೋದು ಸಾಧ್ಯನೂ ಇಲ್ಲ ಅಂತ ಹುಡುಗನಿಗೆ ಕಿಂಡಲ್ ಮಾಡ್ತಾ ಹೇಳ್ತಾರೆ. ಮುದುಕನ ಈ ಕಿಂಡಲ್ಗೆ ಆ ಪುಟ್ಟ ಹುಡುಗ ಕೂಡ ಸೈಲೆಂಟ್ ಆಗಿ ಒಂದು ಕ್ಯೂಟ್ ಸ್ಮೈಲ್ ಕೊಡ್ತಲೇ ಒಂದೊಂದೇ ನಕ್ಷತ್ರ ಮೀನುಗಳನ್ನ ಸಮುದ್ರಕ್ಕೆ ಎಸೆಯೋ ಕೆಲಸವನ್ನ ಮಾಡ್ತಲೇ ಟಾಂಗ್ ಕೊಡ್ತಾನೆ. ಆ ಪುಟ್ಟ ಹುಡುಗನ ಈ ಕೆಲಸ ಮುದುಕನಿಗೆ ಒಂದು ರೀತಿಯಲ್ಲಿ ಹುಚ್ಚುತನದ ಕೆಲಸ, ಹುಡುಗಾಟದ ಕೆಲಸ ಅಂತ ಅನಿಸುತ್ತೆ. ಆ ಪುಟ್ಟ ಹುಡುಗ ಮಾಡ್ತಿರೋ ಕೆಲಸವನ್ನ ಮುದುಕ ಸುಮ್ಮನೆ ನೋಡ್ತಾ ನಿಂತ್ಕೋತಾನೆ. ಆಗ ಆ ಪುಟ್ಟ ಹುಡುಗ ಮುದುಕನ ಕಡೆ ತಿರುಗಿ ಹೇಳ್ತಾನೆ, ಓ ಯಜಮಾನ್ರೇ, ನನ್ನಿಂದ ಒಂದು ಮ್ಯಾಜಿಕ್ ನಡೀತು. ಆ ಮ್ಯಾಜಿಕ್ ನನಗೆಷ್ಟು ಖುಷಿ ಕೊಡ್ತು ಗೊತ್ತಾ? ಆ ಖುಷಿ ನನಗೆ ₹1,00,00,000 ಹಣ ಕೊಟ್ಟರು ಸಿಗಲ್ಲ ನೋಡಿ ಅಂತ ಹೇಳ್ತಾ ಮತ್ತೆ ಮತ್ತೆ ಒಂದೊಂದೇ ನಕ್ಷತ್ರ ಮೀನುಗಳನ್ನು ತಗೊಂಡು ಹೋಗಿ ಸಮುದ್ರಕ್ಕೆ ಎಸೆಯೋದನ್ನ ಆ ಹುಡುಗ ಮುಂದುವರಿಸ್ತಾನೆ. ಆ ಪುಟ್ಟ ಬಾಲಕನ ಮಾತನ್ನ ಕೇಳಿದ ಮುದುಕನಿಗೆ ತನ್ನಲ್ಲೇ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಏನಂದ್ರೆ, ಹೌದು, ಆ ಪುಟ್ಟ ಹುಡುಗ ಅದೇನ್ ಮ್ಯಾಜಿಕ್ ಮಾಡ್ದ? ಆ ಮ್ಯಾಜಿಕ್ ಅವನಿಗೆ ₹1,00,00,000 ಹಣ ಸಿಕ್ಕಿದಕ್ಕಿಂತ ಹೆಚ್ಚಿನ ಖುಷಿ ಕೊಡ್ತು ಅಂತ ಅಂದಿದ್ಯಾಕೆ? ಹೀಗನ್ನೋ ಪ್ರಶ್ನೆಗಳು ಮುದುಕನ ಮನಸ್ಸನ್ನ ಕೊರೆಯಲಾರಂಭಿಸಿದ್ವು. ಇಂಥದ್ದೊಂದು ಪ್ರಶ್ನೆಗಳ ಕೊರೆತ ಮುದುಕನ ಮನಸ್ಸಲ್ಲಿ ತನಗೆ ಅರಿವಿಲ್ಲದಂತೆ ಬದಲಾವಣೆಯ ಅಲೆಯನ್ನೇ ಸೃಷ್ಟಿಸುತ್ತೆ. ಅದರ ಪರಿಣಾಮವೆಂಬಂತೆ ನಿಶ್ಶಬ್ದವಾಗಿ ನಿಂತು ನೋಡ್ತಿದ್ದ ಮುದುಕ ಕ್ರಮೇಣ ನಿಧಾನವಾಗಿ ಕೆಳಗೆ ಬಾಗಿ ನಕ್ಷತ್ರ ಮೀನನ್ನು ಎತ್ತಿಕೊಳ್ತಾನೆ. ಆ ಮುದುಕ ಕೂಡ ಆ ಪುಟ್ಟ ಬಾಲಕ ಮಾಡಿದ ಕೆಲಸವನ್ನೇ ಮಾಡ್ತಾನೆ. ಆಗ ಮುದುಕನಿಗೆ ಏನೋ ಒಂಥರದ ಸಂತೋಷದ ಭಾವನೆ, ಮುಖದಲ್ಲಿ ತಿಳಿಯಾದ ಮಂದಹಾಸ ಮೂಡುತ್ತೆ. ಆಗ ಆ ಮುದುಕ ಆ ಪುಟ್ಟ ಹುಡುಗನಿಗೆ ಹೇಳ್ತಾನೆ, ಓ ಹುಡುಗ, ನಾನು ಕೂಡ ನಿನ್ನಂತೆ ಒಂದು ಮ್ಯಾಜಿಕ್ ಮಾಡಿದೆ. ನನ್ನ ಮನಸ್ಸು ಸ್ವರ್ಗದಲ್ಲಿ ತೇಲ್ತಿರೋ ರೀತಿ ಅನಿಸ್ತಿದೆ. ಅದೆಷ್ಟೋ ನಕ್ಷತ್ರ ಮೀನುಗಳ ಪ್ರಾಣ ಉಳಿಸಿದ ಪುಣ್ಯ ನಂದಾಯ್ತು ಅನ್ನೋ ತೃಪ್ತಿ ನನಗೆ ಸಿಗ್ತಿದೆ. ಹೇ ಹುಡುಗ, ನೀನು ಮಾಡ್ತಿದ್ದ ಕೆಲಸ ನೋಡಿ ನಿನ್ನನ್ನು ಅಣಗಿಸ್ದೆ. ಹುಚ್ಚುತನದ ಕೆಲಸ ಅಂತೆಲ್ಲ ನಿರುತ್ಸಾಹದ ಮಾತನ್ನೆಲ್ಲ ಆಡಿದೆ. ಆದರೆ ನಾನೇನೇ ಹೇಳ್ತಿದ್ರು ಕೂಡ ನೀನು ಮಾತ್ರ ನಿನ್ನ ಉದ್ದೇಶಿತ ಕೆಲಸವನ್ನು ಮಾತ್ರ ನಿಲ್ಲಿಸಲಿಲ್ಲ. ಬದಲಿಗೆ ನಿನಗೆ ಅಣುಕಿಸಿದ ನನ್ನನ್ನು ಕೂಡ ನೀನು ಮಾಡಿದ ಕೆಲಸವನ್ನು ಮಾಡಿಸುವಂತೆ ಉತ್ತಮ ಪ್ರೇರಣೆ ನೀಡಿದೆ. ನಿನ್ನ ವಯಸ್ಸು ಚಿಕ್ಕದಿದ್ರೂ ನಿನ್ನ ಯೋಚನೆ ಶೈಲಿ ಮಾತ್ರ ನನಗೂ ಮೀರಿತು. ನೀನು ಸಣ್ಣ ಮ್ಯಾಜಿಕ್ ಮಾಡಲಿಲ್ಲ ಹುಡುಗ, ಬದಲಿಗೆ ನನ್ನಂಥ ವಯಸ್ಸಾದ ಮುದುಕನಿಗೆ ಮುಪ್ಪಿನ ಕಾಲಕ್ಕೆ ಜ್ಞಾನೋದಯ ಮಾಡಿಸಿದೆ ಅಂತ ವಯಸ್ಸಾದ ಮುದುಕ ಆ ಪುಟ್ಟ ಬಾಲಕನಿಗೆ ಹೇಳಿ ಒಂದು ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಈ ಕಥೆಯಿಂದ ತಿಳಿದು ಬರೋ ನೀತಿ ಪಾಠ ಏನಂದ್ರೆ, ನಾವು ನಮ್ಮ ನಿರ್ದಿಷ್ಟ ಗುರಿ ಕಡೆಗೆ ಸಾಗುವಾಗ ನೂರಾರು ಮಂದಿ ಅಣಗಿಸ್ತಾರೆ, ಕೊಂಕು ಮಾತಾಡ್ತಾರೆ. ಆದರೆ ಅವ್ಯಾವಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಇನ್ನು ನಾವು ಮಾಡೋ ಕೆಲಸ ನೋಡಿ ನಮ್ಮನ್ನು ಹುಚ್ಚ ಅಂದ ಜನರಿಗೆಲ್ಲ ಫೈನಲಿ ನಮ್ಮ ಕೆಲಸದ ಫೈನಲ್ ರಿಸಲ್ಟ್ ಮೂಲಕ ಅವರಿಗೆ ಪ್ರತ್ಯುತ್ತರ ನೀಡಬೇಕು. ಇನ್ನು ಈ ಕಥೆಯಲ್ಲಿ ಸಿಗೋ ಮತ್ತೊಂದು ನೀತಿ ಪಾಠ ಏನಂದ್ರೆ, ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದರೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋ ಮನೋಭಾವ ನಮ್ಮಲ್ಲಿರಬೇಕು. ಆದರೆ ಆ ಮನೋಭಾವ ತೋರ್ಪಡಿಕೆಗೆ ಸೀಮಿತವಾಗಬಾರ್ದು ಮತ್ತು ನಾವು ಮಾಡೋ ಸಹಾಯ ಕೆಲವರಿಗೆ ಪ್ರೇರಣೆಯಾಗುವಂತಿರಬೇಕು
ಅನ್ನೋದು. ನನ್ನ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಸ್ಟೋರಿನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಿಮ್ಮ ಆಲೋಚನೆ ಶೈಲಿಯಲ್ಲಿ ಒಂದು ಒಳ್ಳೆ ವ್ಯತ್ಯಾಸವಾದರೂ ಈ ಸಂತೋಷಣೆಗೆ ತುಂಬಾ ಸಂತೋಷವಾಗುತ್ತೆ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂಬರುವ ಎಲ್ಲ ಇಂಟ್ರೆಸ್ಟಿಂಗ್ ಸ್ಟೋರಿಗಳ ನೋಟಿಫಿಕೇಶನ್ ಪಡೆಯೋಕೆ ಆಲ್ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.